ಅಮ್ಮ ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ. ಒಂದ್ಸರಿ ಮಾವಂಗೆ ಫೋನ್ ಮಾಡಿ ಮಾತಾಡ್ತೀರಾ? ನಾನು ಅದೇ ಅನ್ಕೋತಾ ಇದ್ದೆ, ಕಾಲ್ ಮಾಡ್ತೀನಿ. ರಿಸೀವ್ ಮಾಡ್ತಾ ಇಲ್ಲ. ಅಮ್ಮ ಮಾವ ಏನಾದರೂ ಗಾಬರಿ ಆಗಬೇಡ. ಅವ್ರೇನು ಅಷ್ಟು ವೀಕ್ ಮೈಂಡೆಡ್ ಅಲ್ಲ, ತುಂಬ ಬೇಜಾರಲ್ಲಿದ್ದಾರೆ. ಬೇರೆ ಯಾವುದ್ರ ಕಡೆನೂ ಅವ್ರಿಗೆ ಗಮನ ಇಲ್ಲ. ಅವ್ರನ್ನ ಅವ್ರ ಪಾಡಿಗೆ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ನೀನೇನು ಚಿಂತೆ ಮಾಡಬೇಡ, ಅವ್ರನ್ನ ನಾನು ನೋಡ್ಕೊತೀನಿ. ಯಾರು ಪೂರ್ಣಿ? ಅಮ್ಮ ಅವಿ ಫೋನು. ರಿಸೀವ್ ಮಾಡು. ಅಲ್ಲಿ ಏನಾಗ್ತಿದೆಯೋ ಏನೋ, ಏನು ಅಂತ ಕೇಳು. ಹಲೋ ಪೂರ್ಣಿ, ಮಗುಗೆ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ಯಾವ ಸೊಪ್ಪು ಹಚ್ಚಬೇಕು? ಏನು ಮಗುಗೆ ಸ್ನಾನ ಮಾಡಿಸ್ತಿದ್ದೀರಾ? ಬೇಡ ಬೇಡ ಬೇಡ, ನಿಮಗೆ ಸ್ನಾನ ಮಾಡ್ಸಕ್ ಬರಲ್ಲ. ಇಲ್ಲ ಪೂರ್ಣಿ, ಮಗು ಗಲೀಜ್ ಮಾಡ್ಕೊಂಡಿದೆ, ಸ್ನಾನ ಮಾಡಿಸ್ಲೇಬೇಕು. ಪುಡಿ ಫೋನ್ ಕೊಡಿಲಿ. ಅವಿ, ಮಗುಗೆ ಹುಷಾರಾಗಿ ಸ್ನಾನ ಮಾಡಿಸ್ತೀರಾ? ಅಮ್ಮ ಅವ್ರು ಸ್ನಾನ ಮಾಡ್ಸೋದು ಬೇಡ. ತುಂಬ ಹುಷಾರಾಗಿ ಸ್ನಾನ ಮಾಡಿಸ್ತೀವಿ, ಮಗುನ ಹೂವಿನ ಹಾಗೆ ನೋಡ್ಕೋತೀವಿ. ಸರಿ, ಹಾಗಾದರೆ ಮಗುಗೆ ಅಂತಲೇ ಬಾಡಿ ವಾಶ್ ಇದೆ. ಮಗುಗೆ ಹೇಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಅಮ್ಮ, ನೀವು ಹೇಳ್ದ ಹಾಗೆ ಸ್ನಾನ ಮಾಡಿಸ್ತೀನಿ. ಅಮ್ಮ ಅವ್ರು ನಿಜವಾಗ್ಲೂ ಮಗುಗೆ ಸ್ನಾನ ಮಾಡ್ಸಕ್ಕಾಗತ್ತಾ? ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ? ಬೇಡ ಬೇಡ, ನಾನೇ ಹೋಗ್ತೀನಿ. ಪೂರ್ಣಿ ನಿಂತ್ಕೋ. ಮಗು ನೋಡ್ಕೊಳ್ಳೋದು ಸುಲಭದ ಕೆಲಸ ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ. ಆಗಾಗ ಗಂಡಸ್ರ ಕೈಲಿ ಇಂಥ ಕೆಲಸ ಎಲ್ಲ ಮಾಡಿಸಿದ್ರೆ ಹೆಣ್ಮಕ್ಳ ಕಷ್ಟ ಏನು ಅಂತ ಗೊತ್ತಾಗತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ, ಅವ್ರಿಗೂ ಮಗು ಜೊತೆ ಒಂದು ಬಾಂಧವ್ಯ ಬೆಳೆಯತ್ತೆ, ಕಾಳಜಿ ಹೆಚ್ಚಾಗಿ. ಕುಡಿಲಿ. ಈಗ ಕಾಳಿಗೆನ ಕೆನ್ನೆಗಿಡ್ಬೇಕು. ಅಲ್ಲಲ್ಲ, ಕೆನ್ನೆಗಲ್ಲ, ಗಲ್ಲಕ್ಕೆ ಇಡ್ಬೇಕಿಲ್ಲಿ. ಅಲ್ಲ ಕಣೋ, ಕಾಡಿಗೆನ ಈ ಕೆನ್ನೆಗೊಂದು ಆ ಕೆನ್ನೆಗೊಂದು ಇಡಬೇಕು. ಹಾಗಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತ ನಾನೇ ತೋರಿಸ್ತೀನಿ. ಕೊಡೊಬ್ರು. ಇಲ್ಲಿ ನೋಡಿಲಿ. ಹೇಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅಲ್ಲಲ್ಲ, ಕಾಡಿಗೆನ ತುಟಿನ ಸ್ವಲ್ಪ ಕೆಳಗಡೆ ಇಟ್ಕೋಬೇಕು ಗಲ್ಲಕ್ಕೆ. ಕುಳಿ ತೋರಿಸ್ತೇನೆ ನೋಡಿ. ಇವಾಗ ನೀವಿಬ್ರು ಇಟ್ಕೊಂಡಿರೋದು ತಪ್ಪು. ಎಲ್ಲಿ ಕೊಡಿ, ಎಲ್ಲಿ ಕಾಡಿಗೆನ ಇಲ್ಲಿಡಬೇಕು. ಈಗ ಮಗು ದೃಷ್ಟಿ ಆಗಲ್ಲ. ನೀವು ಕಾಡಿಗೆ ಇಟ್ಟಿದ್ದು ಇವಂಗೆ. ಓಹ್ ಹೌದಲ್ವಾ, ಮಗುಗೆ ಕಾಡಿಗೆ ಹಚ್ಬೇಕು. ಇವಾಗ ಪೌಡರ್ ಹಾಕ್ಬೇಕಲ್ವಾ? ಇಲ್ಲಿ ಪೌಡರ್ ಬೇಡ, ಮಗುಗೆ ಅಲರ್ಜಿ ಆಗುತ್ತೆ. ಆ ಥರ ಏನಾಗಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಬರೀ ಪೌಡರ್ ಹಾಕ್ತಾ ಇದ್ದಿದ್ದು. ಬೇಡ ಬ್ರೋ, ಹೇಳಿದ್ ಕರೆಕ್ಟೇನೆ. ಮಗು ಪೌಡರ್ ಹಾಕಿದ್ರೆ ಅಲರ್ಜಿ ಆಗುತ್ತೆ. ಕುಡಿ. ಇಲ್ಲ ಕಣ್ರೋ, ಪೂರ್ಣಿ ಇಷ್ಟೇ ಗಟ್ಟಿ ಕೊಟ್ಟಿದ್ಲು. ಬ್ರೋ, ಇಷ್ಟು ಗಟ್ಟಿ ತಿಂದ್ರೆ ಮಗು ಹೊಟ್ಟೆ ಹಾಳಾಗುತ್ತಷ್ಟೇ. ಸ್ವಲ್ಪ ಹಾಲಾಕು ಬ್ರೋ. ಇಲ್ಲ ಕಣೋ, ಇದನ್ನ ಹೀಗೆ ತಿನ್ಸೋದು. ನೀವಿಬ್ರು ಈ ಕಡೆ ಬನ್ನಿ, ನಾನು ತಿನ್ನಿಸ್ತೀನಿ. ಕೊಡಿ. ಇದೇನಿದು ಇಷ್ಟೊಂದು ಹಾಲ ತೆಳ್ಳಗೆ ಮಾಡಿದ್ಯಾ? ಮಗು ತಿನ್ನಲ್ಲ. ಸ್ವಲ್ಪ ಪೌಡರ್ ಹಾಕು. ಇರು, ಪೌಡರ್ ನಾನೇ ಹಾಕ್ತೀನಿ. ಪೌಡ್ರ್ ನಾನು ಹಾಕ್ತೀನಿ, ಕುಡಿ. ನಾನು ಹಾಕ್ತೀನಿ ಅಂತ ಹೇಳ್ತಿಲ್ವಾ? ಕೊಡಿಲಿ ಸುಮ್ಮನೆ. ಹೇಳಿ. ನೀವಿಬ್ರು ಮತ್ತೆ ಶುರು ಆಯ್ತಾ? ಪೌಡ್ರ್ ನಾನೇ ಹಾಕ್ತೀನಿ.
ಇದೇನಿದು ಬ್ರೋ ಎಲ್ಲ ಸರಿ ಇದ್ರು ಮಗು ತಿಂತಾನೆ ಇಲ್ಲ. ಏನು ಮಾಡೋದೀಗ? ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಹೇಳ್ಕೊ. ಐಡಿಯಾನಾ? ಏನದು? ಚಾನ್ಸೇ ಇಲ್ಲ, ನನ್ನ ಕೈಲಿ ಇದೆಲ್ಲ ಆಗಲ್ಲ. ಆಗಲ್ಲ ಅನ್ನೋ ಮಾತೇ ಇಲ್ಲ, ಮಗುಗೋಸ್ಕರ ಮಾಡಲೇಬೇಕು. ಹಾಗಿದ್ರೆ ನೀನು ಹೇಳ್ದಾಗೆ ಮಾಡುವಂತೀಯಾ? ಬೇರೆ ದಾರಿನೇ ಇಲ್ಲ ಬ್ರೋ. ಮಗು ಏನಾದರೂ ತಿನ್ಬೇಕು ಅಂದ್ರೆ ನಾವ್ ಹೀಗೆ ಮಾಡಲೇಬೇಕು. ನಾನವಳಲ್ಲ. ಇಷ್ಟು ದಿನ ಮಗುಗೆ ಅಮ್ಮ ಮತ್ತೆ ಅದಕ್ಕೇನೆ ಊಟ ಮಾಡಿಸಿರೋದಲ್ವಾ, ಸೊ ಅದಕ್ಕೆ ಮಗುಗೆ ಅಮ್ಮನ ಫೀಲ್ ಕೊಟ್ರೆ ತಿನ್ನುತ್ತೆ ಅನ್ನಿಸ್ತು, ಅದಕ್ಕೆ ಐಡಿಯಾ ಕೊಟ್ಟೆ. ಪರವಾಗಿಲ್ಲ, ಸರಿಯಾಗಿ ಯೋಚನೆ ಮಾಡಿದ್ಯಾ. ಏನು ಸರಿ ಅಣ್ಣ, ನನ್ನ ಲೈಫಲ್ಲಿ ಸೀರೆ ಉಡ್ಕೋತೀನಿ ಅಂತ ಅನ್ಕೊಂಡಿರಲಿಲ್ಲ. ನಮ್ಮ ಮನೆ ಪುಟ್ಟಲಕ್ಷ್ಮಿಗೋಸ್ಕರ ಇದೆಲ್ಲ ಮಾಡಂಗಾಯ್ತು. ಮಾಡಲೇಬೇಕು. ನಮ್ಮ ಪುಟ್ಟಲಕ್ಷ್ಮಿ ಆರ್ಡರ್ ಮಾಡಿದ್ರೆ ನೀನು ಮಾಡಲೇಬೇಕು. ಸರಿ ಹಾಗಾದ್ರೆ ನಾನೀಗ ಮಗುನ ಎತ್ಕೋತೀನಿ, ನೀವಿಬ್ರು ತಿನ್ಸಕ್ಕೆ ಟ್ರೈ ಮಾಡಿ.